ಸ್ನೇಹಿತರೆ ನಮಸ್ತೆ. ಸೊ ಬಾಲಿವುಡ್ನ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಬಾಲಿವುಡ್ನ 2 ವಿಭಾಗ ಮಾಡಿ, ಒಂದು ಬಿಫೋರ್ ಮತ್ತು ಆಫ್ಟರ್ ದುರಂಧರ್ ಅಂತ. ಯಾಕೆ ಅಂದರೆ ದುರಂಧರ್ ರಿಲೀಸ್ ಆದಾಗ ಯಾವ ದೊಡ್ಡ ಸ್ಟಾರ್ ಕೂಡ ಸಪೋರ್ಟ್ ಮಾಡಿರಲಿಲ್ಲ, ಏನೂ ಇಲ್ಲ, ನೋ PR. ಓಕೆ, ಯಾರೂ ಒಂದು ಕಂಗ್ರ್ಯಾಚುಲೇಷನು ಹೇಳಿರಲಿಲ್ಲ ಒಂದು ಒಳ್ಳೆ ಗಳಿಕೆ ಆದಮೇಲೂ ಕೂಡ. ಆದರೆ ಈಗ ಅಲ್ಫಾ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದರದ್ದು ಟ್ರೈಲರ್ ರಿಲೀಸ್ಗೆ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಸೂಪರ್ ಅಂತ ಕಮೆಂಟ್ ಮಾಡ್ತಿದ್ರು. ಇದರ ಅರ್ಥ ಇಷ್ಟೇ, ಬಾಲಿವುಡ್ಡು ಅಷ್ಟು ಸರಿಯಾಗಿ ಇಲ್ಲ, ಅಂದರೆ ಯಾವುದೋ ಒಂದು ದೊಡ್ಡ ಹಿಡಿತದಿಂದ ಅದು ಕೈ ಜಾರ್ತಾ ಇದೆ ಅಂತ ಒಂದು ಅರ್ಥ ಆಗುತ್ತೆ. ಸೊ ಒಂದು ಪರ್ಫೆಕ್ಟಾಗಿರೋ ಕಂಟೆಂಟು ಪರ್ಫೆಕ್ಟಾಗಿರೋ ಟೈಮ್ಗೆ ಡೆಲಿವರ್ ಆದರೆ ಅಷ್ಟು ಪರ್ಫೆಕ್ಟಾಗಿ ಹಿಟ್ ಆಗುತ್ತೆ. ಇವತ್ತು ಕೂಡ ಅಷ್ಟೇ. ಅಂದರೆ ಅದರಲ್ಲಿ ಒಂದು ಪಾಸಿಟಿವಿಟಿ ಇರಬೇಕು, ಅದರಲ್ಲಿ ಒಂದು ನೆಗೆಟಿವಿಟಿ ಇರಬೇಕು, ಅದರಲ್ಲಿ ಸತ್ಯಾಂಶ ಇರಬೇಕು, ಅದರಲ್ಲಿ ಏನಿರಬೇಕು, ಒಂದು ಸಹಜತೆ ಮತ್ತು ಪ್ರಾಮಾಣಿಕತೆ ಇರಬೇಕು. ಯಾಕಂದರೆ ನೀವು ಈಗ ಆಲ್ಫಾ ಸಿನಿಮಾದ ಒಂದು ಟ್ರೈಲರ್ ನೋಡಿದ ತಕ್ಷಣ ಇವಾಗ ಇಂಟರ್ನೆಟ್ ಎಷ್ಟು ಸೂಪರ್ ಫಾಸ್ಟ್ ಇದೆ, ಜನ ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂದರೆ ಇದು ಕಾಪಿನಾ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಆಲ್ರೆಡಿ ಅದು ಒಂದು ಹಾಲಿವುಡ್ ಸಿನಿಮಾದ ಕಾಪಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಕಾಪಿ ಬೇರೆ, ರಿಮೇಕ್ ಬೇರೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ರವಿಚಂದ್ರನ್ ಅವರು ರಿಮೇಕ್ ಸಿನಿಮಾಗಳು ಮಾಡಿದ್ದಾರೆ. ಆದರೆ ರಿಮೇಕ್ ಬೇರೆ. ರಿಮೇಕ್ ಈಸ್ ನಥಿಂಗ್ ಬಟ್ ರೀಮೇಡ್ ಕಾನ್ಸೆಪ್ಟ್ ತೊಗೊಂಡು ಅದು ಮತ್ತೆ ಮಾಡೋದು. ಕಾಪಿ ಅಂದರೆ ಫ್ರೇಮ್ ವೈಸ್ ಹಾಗೇ ಇಟ್ಟಿದ್ದಾರೆ. ಸೊ ಬಾಲಿವುಡ್ದು ತಲೆ ಖಾಲಿ ಆಗ್ಬಿಟ್ಟಿದೆ. ಅದನ್ನೀಗ ಮತ್ತೆ ಈ ಸಿನಿಮಾ ಅಲ್ಫಾ ಸಿನಿಮಾ ಕೂಡ ಅದು ಪಕ್ಕ ಕಾಪಿ ಸಿನಿಮಾ. ಫ್ರೇಮ್ ವೈಸ್ ಹಾಗೇ ಇಟ್ಟಿದ್ದಾರೆ. ಈಗಿನ ಜಗತ್ತು ತುಂಬ ಫಾಸ್ಟ್ ಆಗಿದೆ, ಗೊತ್ತಾಗ್ಬಿಡುತ್ತೆ ಇದು ಕಾಪಿ ಸಿನಿಮಾನ ಒರಿಜಿನಲ್ ಸಿನಿಮಾನ ಅಂತ. ಸೊ ಈ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಬಂದು ಯಶ್ರಾಜ್ ಫಿಲ್ಮ್ಸು. ಅವರು ಸ್ಪೈ ಸಿನಿಮಾಗಳು ಮಾಡಿದ್ದಾರೆ, ಲೈಕ್ ಟೈಗರ್ ಜಿಂದಾ ಹೇ, ವಾರು, ಪಠಾಣೋ, ಅದೆಲ್ಲ ಅವ್ರದ್ದೇನೆ. ಆದರೆ ಈಗ ದುರಂಧರ್ ನೋಡಿದ್ಮೇಲೆ ಅವೆಲ್ಲ ಸಿನಿಮಾಗಳು ನೋಡೋಕ್ಕೆ ಒಂಥರ ಬೇಜಾರಾಗ್ಬಿಡ್ತದೆ. ಯಾಕಂದರೆ ಅದರಲ್ಲಿ ಫೇಕ್ ಇರುತ್ತೆ. ಇಂಡಿಯನ್ ರಾ ಮತ್ತು ಪಾಕಿಸ್ತಾನ್ ISI ಜೊತೆ ಲವ್, ಹಾಡು, ಬಿಕ್ನಿ ಹಾಳು ಮಾಡಿಬಿಟ್ಟಿರ್ತಾರೆ. ಇದು ಹಾಗಿಲ್ಲ. ದುರಂಧರ್ ಹಾಗೆ ಅನಿಸ್ಲಿಲ್ಲ ನಮಗೆ. ಹಾಗಾಗಿ ಅದು ತುಂಬ ಅಟ್ಯಾಚ್ಮೆಂಟ್ ಆಗಿ ಹೆವಿ ಹಿಟ್ ಆಗೋಯ್ತು. ಬಟ್ ಈ YRF ಸ್ಟುಡಿಯೋದಿಂದ ಬರುವಂಥ ಸ್ಪೈ ಸಿನಿಮಾಗಳು ಒಂಥರ ಲಾಜಿಕ್ ಇಲ್ಲದೆ ಇರುವಂತಹ, ಮ್ಯಾಜಿಕ್ ಇಲ್ಲದೆ ಇರುವಂತಹ ಸಿನಿಮಾಗಳು ಇದ್ದು ಅದನ್ನು ನೋಡಿ ನಾವು ಇವಾಗ ಯಾವಾಗ ದುರಂಧರ್ ಹಿಂದೆ ನೋಡಿದ್ದೀವಿ ಅದು ಬೇರೆ ವಿಷಯ. ಈಗ ಮತ್ತೆ ನಮಗೆ ನೋಡೋಕ್ಕಾಗಲ್ಲ. ಸೊ ಅಲ್ಫಾ ಕೂಡ ಅದೇ ಥರದ್ದೊಂದು ಸಿನಿಮಾ. ಇಲ್ಲೂ ಕೂಡ ಇಲ್ಲಾಜಿಕಲಿ ಏನೇನೋ ಇದೆ ಟ್ರೈಲರಲ್ಲಿ, ನಮಗಂತೂ ಇಷ್ಟ ಆಗಿಲ್ಲ. ಬಟ್ ಇದು ಪಕ್ಕಾ ದುರಂಧರ್ನ ಬೀಟ್ ಮಾಡೋಕ್ಕಲ್ಲ, ಹತ್ರ ಕೂಡ ಹೋಗಲ್ಲ ಗುರು. ಸೊ ಅಲ್ಫಾ ಸಿನಿಮಾ ಬರೆದಿದ್ದು ಉದಯ್ ಚೋಪ್ರಾ, ಯಶ್ ಚೋಪ್ರಾ ಅವ್ರ ಮಗ, ಅಂದರೆ ಆದಿತ್ಯ ಚೋಪ್ರಾ ಅವ್ರ ತಮ್ಮ. ಈಗ ಇವನ್ನ 1 or 2 ಗುಡ್ ಮೂವೀಸ್ ಮತ್ತೆ ಸಿನಿಮಾ ಮಾಡಿಲ್ಲ ಅವರು. ಸೊ ಅವರು ಸಹಜತೆ ಮತ್ತು ತುಂಬ ನೈಜವಾಗಿ, ಅಂದರೆ ತುಂಬ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರೋ ಚಾನ್ಸ್ ಇಲ್ಲ. ಯಾಕೆಂದರೆ ಅವರು ಕಾಪಿ ಮಾಡಿದ್ದಾರೆ. ಒಂದು ಫ್ರೆಂಚ್ ಸಿನಿಮಾದ ಕಾಪಿ ಇದು ಅಲ್ಫಾ ಅಂತ ತುಂಬ ಚೆನ್ನಾಗಿ ಎಲ್ರಿಗೂ ಅರ್ಥ ಆಗ್ತಾಯಿದೆ. ಸೊ 99.9% ಇದು ಒಳ್ಳೆಯದು ಅಲ್ಲ ಬಾಲಿವುಡ್ಗೆ. ಯಾಕಂದರೆ ಜನಕ್ಕೆ ಈಗಾಗಲೇ ಅರ್ಥ ಆಗ್ತಾ ಇದೆ. ಸಿನಿಮಾ ಬರೋ ಮುಂಚೆ ಟ್ರೈಲರ್ ನೋಡೇ ಡಿಸೈಡ್ ಮಾಡಿಬಿಡ್ತಾ ಇದ್ದಾರೆ ಈ ಸಿನಿಮಾ ಹೇಗಿದೆ ಅಂತ. ಸೊ ಈಗ ಬಾಲಿವುಡ್ಡಲ್ಲಿ ಎಲ್ಲವೂ ಚೆನ್ನಾಗಿಲ್ಲ. ಯಾಕೆಂದರೆ ನಿಮಗೆ ಸಲ್ಮಾನ್ ಖಾನ್ ಅವ್ರ ಪರಿಸ್ಥಿತಿನೂ ಅಷ್ಟಕ್ಕಷ್ಟೇ ಇದೆ. ಅವ್ರ ಸಿನಿಮಾ ಯಾವುದೂ ಹಿಟ್ ಆಗ್ತಾಯಿಲ್ಲ, ಯಾವುದೂ ಕರೆಕ್ಟಾಗಿ ರಿಲೀಸ್ ಆಗ್ತಾಯಿಲ್ಲ. ಅದ್ರ ಹಿಂದೆ ಅವ್ರದ್ದೇ ಒಂದು 1998 ಪ್ರಕರಣದ ಒಂದು ಸಿನಿಮಾ ಬರ್ತಾಯಿದೆ, ಕಾಲಹಿರಣ್ ಅಂತ. ಆ ಟೆನ್ಷನ್ ಆಯಪ್ಪಂಗೆ. ಅವರೀಗ ಬಾಂಬೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಅದನ್ನು ಸ್ಟೇ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಡೌಟು ಸ್ಟೇ ಆಗೋದು, ಪಕ್ಕ ರಿಲೀಸ್ ಆಗುತ್ತೆ. ಈ ಥರದ ಒಂದು ಕಂಡೀಷನಲ್ಲಿ ಬಾಲಿವುಡ್ ಸೊರಗ್ತಾ ಇದೆ, ಸುಸ್ತಾಗ್ತಾ ಇದೆ. ಇದು ಅಂತೂ ಖಂಡಿತ. ಇಲ್ಲಿ ಒರಿಜಿನಾಲಿಟಿ ಇರೋ ಸಿನಿಮಾಗಳು, ಸ್ಪೈ ಸಿನಿಮಾಗಳು ಮಾತ್ರ ಗೆಲ್ಲುತ್ತೆ. ಅದನ್ನು ಹಾದಿ ಮಾಡಿಕೊಟ್ಟಿದ್ದು ದುರಂಧರ್ 1 and 2. ದುರಂಧರ್ ಸಿನಿಮಾ ಜಪಾನ್ಗೆ ರಿಲೀಸ್ ಆಗ್ತಾ ಇದೆ. ಜಪಾನ್ನಲ್ಲಿ ಅದರೇ ಭಾಷೆಗೆ ಡಬ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ತುಂಬ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅದು ರಿಲೀಸ್ ಆಗಿರಲಿಲ್ಲ, ತುಂಬ ತಡೆ ಹಿಡಿದಿದ್ರು. ಬಟ್ ಇವಾಗ ಎಲ್ಲ ಕಡೆ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಂತೂ ಪೈರಸಿ ಬಡ್ಡಿ ಮಕ್ಕಳು ನೋಡಿ ಫುಲ್ ಎಂಜಾಯ್ ಮಾಡಿದ್ದಾರೆ. ಪಾಕಿಸ್ತಾನ ಪತ್ರಕರ್ತನೇ ಹೇಳ್ತಾನೆ, ದುರಂಧರಲ್ಲಿ ತೋರಿಸಿರುವಂಥ ಎಲ್ಲ ವಿಷಯಗಳು ಸತ್ಯ ಅಂತ. ಇದಕ್ಕೆ ಇನ್ನೇನು ಬೇಕು ಹೇಳಿ. ಆದರೆ ನಮ್ಮಲ್ಲಿ ತುಂಬ ಜನ ಬೆಂಕಿ ಹಚ್ಕೊಂಡ್ಬಿಟ್ರು ಡುಮ್ ಅಂತ. ಬಟ್ ನಮ್ಮಲ್ಲಿ ಬೆಂಕಿ ಹಚ್ಕೊಳ್ಳೋ ವಿಷಯನೇ ದುರಂಧರಲ್ಲಿ ಇರಲಿಲ್ಲ. ಬಟ್ ಆದರೂ ನಮ್ಮಲ್ಲಿ ಬೆಂಕಿ ಬಿದ್ದಿದೆ ಅಂದರೆ ಇಲ್ಲಿ ಯಾವ ಥರ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ.